ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ರೆ ಏನಾಗುತ್ತೆ ಗೊತ್ತಾ? ತುಂಬಾ ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಹಾಗಾದ್ರೆ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ರೆ ಏನಾಗುತ್ತೆ? ಈ ಗಿಡದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ? ಅಷ್ಟಕ್ಕೂ ಮನೆಯಲ್ಲಿ ವೀಳ್ಯದೆಲೆ ಗಿಡ ಬೆಳೆಸಬಹುದಾ ಇಲ್ವಾ? ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ವೀಳ್ಯದೆಲೆ ಗಿಡ ಬಳ್ಳಿ ರೂಪದಲ್ಲಿ ಬೆಳೆಯುವಂತದ್ದು. ತುಂಬಾ ಜನ ಈ ಗಿಡವನ್ನ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಬೀಡ ಅಥವಾ ವೀಳ್ಯದೆಲೆ ತಿನ್ನೋಂತ ಅಭ್ಯಾಸ ತುಂಬಾ ಜನರಿಗೆ ಇರುತ್ತೆ. ಈ ಗಿಡವನ್ನ ನಾಗವಲ್ಲಿ ಗಿಡ ಅಂತಲೂ ಕರೀತಾರೆ. ಹಿಂದೂ ಧರ್ಮದ ಪ್ರಕಾರ ವೀಳ್ಯದೆಲೆ ಗಿಡಕ್ಕೆ ಎಷ್ಟೋ ವಿಶಿಷ್ಟತೆ ಇದೆ. ಆಯುರ್ವೇದದಲ್ಲೂ ಕೂಡ ವೀಳ್ಯದೆಲೆಯನ್ನು ಔಷಧಗಳಲ್ಲಿ ಬಳಸ್ತಾರೆ. ಯಾವ ಮನೆಯಲ್ಲಿ ವೀಳ್ಯದೆಲೆ ಗಿಡ ಇರುತ್ತೋ ಆ ಮನೆಯಲ್ಲಿ ಶನೀಶ್ವರ ಪ್ರವೇಶಿಸುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ. ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊರಟು ಹೋಗುತ್ತೆ. ನಮಗೆ ಅದೃಷ್ಟ ಕುಲಾಯಿಸಿ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತೆ. ಈ ಗಿಡ ನಮ್ಮ ಮನೆಯಲ್ಲಿದ್ರೆ ನಮಗೆ ಯಾವ ಗ್ರಹ ದೋಷಗಳು ಕೂಡ ತಗಲುವುದಿಲ್ಲ. ಭೂತ ಪ್ರೇತ ಪಿಶಾಚಿಗಳು ನಮ್ಮ ಮನೆ ಆಸುಪಾಸಿಗೂ ಬರುವುದಿಲ್ಲ. ಈ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮ್ಮ ಮನೆಯಲ್ಲಿ ನೆಲೆಸಿದಂತೆ ಲೆಕ್ಕ. ಈ ಗಿಡ ದಿನೇ ದಿನೇ ಬೆಳೆಯುತ್ತಾ ಹೊಸ ಹೊಸ ಎಲೆಗಳು ಚಿಗುರುತ್ತಿದೆ ಅಂದರೆ ನಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿದೆ ಎಂದು ಅರ್ಥ. ವಿಪರೀತವಾಗಿ ಸಾಲ ಅಥವಾ ಆರ್ಥಿಕ ಸಮಸ್ಯೆ ಇರುವವರು ವೀಳ್ಯದೆಲೆ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಒಳ್ಳೆಯದು. ಎಷ್ಟೇ ಹಣ ಬಂದ್ರೂ ಕೈಯಲ್ಲಿ ನಿಲ್ಲದೆ ಖರ್ಚಾಗುತ್ತಿದ್ದರೆ ಅವರು ಪ್ರತಿದಿನ ಒಂದು ವೀಳ್ಯದೆಲೆ ತೆಗೆದುಕೊಂಡು ಸ್ವಲ್ಪ ಎಳ್ಳೆಣ್ಣೆ ಬೆರೆಸಿರುವಂತಹ ಕುಂಕುಮದಿಂದ ಶ್ರೀರಾಮ್ ಎಂದು ಆ ಎಲೆ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಮಾಡಬೇಕು. ಈ ರೀತಿ ನೀವು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟಿರುವಂತ ವೀಳ್ಯದೆಲೆಯನ್ನ ಮಾರನೇ ದಿನ ತೆಗೆದು ನೀವೇ ತಿನ್ನಬಹುದು ಅಥವಾ ಹರಿಯೋ ನೀರಲ್ಲಿ ಹಾಕ್ಬೋದು. ಅಷ್ಟೇ ಹೊರತು ಆ ಎಲೆಯನ್ನು ಕಸದ ಬುಟ್ಟಿಯಲ್ಲೋ ಅಥವಾ ಯಾರಾದರೂ ತುಳಿಯುವಂತ ಕಡೆನೋ ಹಾಕಬಾರ್ದು. ಈ ರೀತಿ ಮಾಡೋದ್ರಿಂದ ನಾವು ಲಕ್ಷ್ಮೀದೇವಿ ಅನುಗ್ರಹ ಪಡ್ಕೋತೀರಿ ಅಂತ ಪಂಡಿತರು ಹೇಳ್ತಾ ಇದ್ದಾರೆ. ಈ ವೀಳ್ಯದೆಲೆ ಸಹಜವಾಗಿ ತೇವಾಂಶ ಹಾಗೂ ಬಿಸಿ ಇರುವಂತ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ನೀವು ವೀಳ್ಯದೆಲೆ ಗಿಡ ನೆಟ್ಟ 2 ತಿಂಗಳ ನಂತರ ಮಾತ್ರನೇ ಎಲೆ ಕಿತ್ತುಕೊಳ್ಳೋಕೆ ಶುರು ಮಾಡಬಹುದು. ಮನೆಯಲ್ಲಿ ಹಬ್ಬ ಹರಿದಿನ ವ್ರತ ಯಾವುದೇ ಶುಭ ಕಾರ್ಯ ನಡೆದಾಗ್ಲೂ ಕೂಡ ವೀಳ್ಯದೆಲೆ ಬಳಸಿ ತಾಂಬೂಲ ಕೊಡೋದು ಪೂರ್ವ ಕಾಲದಿಂದಲೂ ಬರುತ್ತಿರುವಂತ ಆಚಾರ. ವೀಳ್ಯದೆಲೆ ಮನೆಯಲ್ಲಿ ಬೆಳೆಸುವುದರಿಂದ ಆರ್ಥಿಕ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗುತ್ತದೆ ಎಂದು ತುಂಬಾ ಜನರು ನಂಬುತ್ತಾರೆ. ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲದೆ ನಮಗೆ ಬರುವಂತಹ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಈ ಎಲೆ ನಿವಾರಿಸುತ್ತದೆ. ಗಂಟಲು ನೋವನ್ನು ಕಡಿಮೆಯಾಗಿಸುವುದರಲ್ಲಿ ಈ ವೀಳ್ಯದೆಲೆ ರಸ ತುಂಬಾ ಸಹಾಯ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಫೈಬರ್ ಅಂಶ ಅಧಿಕವಾಗಿರುತ್ತೆ. ಇದನ್ನು ಪ್ರತಿದಿನ ಊಟದ ನಂತರ ಅಥವಾ ಮಲಗೋ ಮುಂಚೆ ತಿಂದ್ರೆ ಜೀರ್ಣಶಕ್ತಿ ಉತ್ತಮವಾಗಿ ನಡೆಯುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಬೆಳೆಸುವಂತಹ ಗಿಡ ಮರಗಳು ಅಥವಾ ಇಟ್ಟುಕೊಳ್ಳುವಂತಹ ವಸ್ತುಗಳು ನಮ್ಮ ಸ್ಥಿತಿ ಗತಿಯ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ನಾವು ಬೆಳೆಸುವಂತಹ ಗಿಡ, ಅದನ್ನು ಇಡುವಂತಹ ಜಾಗ ಎಲ್ಲವೂ ಕೂಡ ವಾಸ್ತು ಪ್ರಕಾರ ಇದ್ದರೆ ಒಳ್ಳೆಯದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಸುಲಭವಾಗಿ ಧನಲಾಭ ಉಂಟಾಗುತ್ತದೆ ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಿದ್ದಾರೆ. ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ಒಳ್ಳೆ ಶುಭ ಫಲ ಪಡೆದುಕೊಳ್ಳುತ್ತೀವಿ. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವವರು ಸಿಂಹದ್ವಾರದ ಮುಂದೆಯಾಗಲಿ ಅಥವಾ ಕಿಟಕಿ ಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದ ನಂತರ ಅಷ್ಟೇ ಪವಿತ್ರತೆ
ವೀಳ್ಯದೆಲೆ ಗಿಡಕ್ಕೆ ಕೊಡಲಾಗಿದೆ. ಸಿಂಹದ್ವಾರದ ಮುಂದೆ ಅಥವಾ ಕಿಟಕಿ ಪಕ್ಕದಲ್ಲಿ ಗಿಡಗಳನ್ನು ಯಾವಾಗಲೂ ಕೂಡ ಬೆಳೆಸಬಾರದು. ಈ ರೀತಿ ಬೆಳೆಸುವುದರಿಂದ ಮನೆ ಯಜಮಾನನಿಗೆ ಕೇಡು ಸಂಭವಿಸುವ ಸಾಧ್ಯತೆ ಇದೆ. ಮನೆಯಲ್ಲಿ ಹಣ್ಣಿನ ಗಿಡಗಳು ಬೆಳೆಸಬೇಕು ಅಂದುಕೊಳ್ಳುವವರು ಪೂರ್ವ ಹಾಗೂ ಉತ್ತರದ ಕಡೆ ಜಾಗ ಖಾಲಿ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಬೆಳೆಸಬೇಕು. ಈಶಾನ್ಯ ಭಾಗದಲ್ಲಿ ಸೂಜಿ ಮೊನೆಯಷ್ಟು ಭಾರ ಕೂಡ ಇಡಬಾರದಂತೆ. ಹಾಗಾಗಿ ಯಾವ ಗಿಡ ಅಥವಾ ಮರವನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಡಿ. ಅದರಲ್ಲೂ ಮುಖ್ಯವಾಗಿ ತುಳಸಿ, ಬಿಲ್ವ, ಶಮಿ, ನೆಲ್ಲಿಕಾಯಿ, ಬೇವು, ಸರಸ್ವತಿ, ಬ್ರಹ್ಮಕಮಲ, ರುದ್ರಾಕ್ಷ, ಕದಂಬ, ಮರುಗ, ಪುನ್ನಾಗ ಹಾಗೂ ವೀಳ್ಯದೆಲೆ ಮುಂತಾದ ದೇವತಾ ಗಿಡ ಅಥವಾ ವೃಕ್ಷಗಳನ್ನು ಅಪ್ಪಿತಪ್ಪಿ ಕೂಡ ಬೆಳೆಸಬಾರದು. ನಾವು ಇಷ್ಟ ಬಂದ ದಿಕ್ಕಿನಲ್ಲಿ ಇವುಗಳನ್ನ ಬೆಳೆಸಿದರೆ ಈ ಗಿಡಗಳು ಬೆಳೆಯುವುದಿಲ್ಲ. ನೀವು ಒಂದರ ಹಿಂದೆ ಒಂದು ಎಂಬಂತೆ ಎಷ್ಟು ಗಿಡಗಳು ನೆಟ್ಟರೂ ಕೂಡ ಅದು ಬೆಳೆಯಲ್ಲ. ಅದೇ ಒಂದು ವೇಳೆ ವಾಸ್ತು ಪ್ರಕಾರ ನೀವು ಈ ಗಿಡಗಳನ್ನ ನೆಟ್ಟರೆ ಅದು ಬೇಗನೆ ಬೆಳೆಯುತ್ತದೆ. ಹಾಗೆ ಎಲೆಗಳು ಕೂಡ ಹಚ್ಚ ಹಸುರಾಗಿರುತ್ತದೆ. ಈ ಗಿಡಗಳನ್ನು ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕಾಂಪೌಂಡ್ ಗೋಡೆಗಿಂತ 5 ಅಡಿ ಅಂತರ ಇರುವಂತೆ ನೆಡಬೇಕು. ತುಳಸಿ ಗಿಡವನ್ನು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಅಥವಾ ತುಳಸಿ ಕೋಟೆಯಲ್ಲಿ ಮಾತ್ರ ನೆಡಬೇಕು. ಯಾವ ಪರಿಸ್ಥಿತಿಯಲ್ಲೂ ತುಳಸಿ ಗಿಡವನ್ನು ನೆಲದ ಮೇಲೆ ನೆಡಬಾರದು. ವೀಳ್ಯದೆಲೆ ಗಿಡವನ್ನು ಕೂಡ ಮನೆಯ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಒಳಗೆ ಅಥವಾ ನೆಲದ ಮೇಲೂ ಕೂಡ ನೆಡಬಹುದು. ಈ ವೀಳ್ಯದೆಲೆ ಗಿಡ ನಮಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೊಡುವುದು ಮಾತ್ರವಲ್ಲದೆ ಎಷ್ಟೋ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧದಂತೆ ಕೆಲಸ ಮಾಡುತ್ತದೆ. ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಸಿ, ಮಿನರಲ್ಸ್ ಹಾಗೂ ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಹಸಿವಿನಿಂದ ಜೀರ್ಣದವರೆಗೂ ಅನಾರೋಗ್ಯ ಸಮಸ್ಯೆಗಳಿಗೆ ವೀಳ್ಯದೆಲೆ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಕೆಲವರಿಗೆ ಹಸಿವು ಆಗಲ್ಲ. ಹಸಿವಾದ್ರೂ ಕೂಡ ತಿನ್ನೋಕೆ ಇಷ್ಟ ಆಗಲ್ಲ. ಒಂದು ವೇಳೆ ತಿಂದ್ರೂ ಕೂಡ ಯಾವ ಪದಾರ್ಥನೂ ರುಚಿ ಅನ್ಸಲ್ಲ. ಇಂಥ ಜನರು ಪ್ರತಿದಿನ 2 ವೀಳ್ಯದೆಲೆ ತಿನ್ನೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತದೆ. ಹೊಟ್ಟೆ ಉಬ್ಬಿಗೆ 2 ವೀಳ್ಯದೆಲೆ ಕೈಯಲ್ಲೇ ಹಿಸುಕಿ ಆ ರಸವನ್ನು ಹಾಗೂ ಎಲೆಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿದರೆ ಹೊಟ್ಟೆ ಉಬ್ಬು ಅಥವಾ ಬ್ಲೋಟಿಂಗ್ ಸಮಸ್ಯೆ ಕೂಡಲೇ ಕಡಿಮೆಯಾಗುತ್ತದೆ. ಸಾಮಾನ್ಯ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ಹಣೆ ಮೇಲೆ ಇಟ್ಟುಕೊಂಡು ಒಂದು ಬಟ್ಟೆ ಬಿಗಿಯಾಗಿ ಹಣೆಗೆ ಕಟ್ಟಿಕೊಂಡು ಅರ್ಧ ಗಂಟೆ ಮಲಗಿದರೆ ತಲೆನೋವು ಹೊರಟು ಹೋಗುತ್ತದೆ. ಹಾಗೆ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ರಸವನ್ನು ಕೈಯಲ್ಲಿ ಹಿಂಡಿ ತೆಗೆದುಕೊಂಡು ಅದರಿಂದ ತಲೆಗೆ ಆಗಾಗ ಮಸಾಜ್ ಮಾಡ್ತಾ ಇದ್ರೆ ಮೈಗ್ರೇನ್ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತೆ. ಪ್ರತಿದಿನ ವೀಳ್ಯದೆಲೆ ತಿನ್ನುತ್ತಾ ಇದ್ರೆ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಇದರಿಂದ ಡಿಪ್ರೆಷನ್ ಸಮಸ್ಯೆ ಕೂಡ ಗುಣವಾಗುತ್ತದೆ. ಜೀರ್ಣ ಸಮಸ್ಯೆಗೆ ಉತ್ತಮ ಪರಿಹಾರ ವೀಳ್ಯದೆಲೆ. ಕೆಲವರಿಗೆ ದೇಹದ ಕೆಲವು ಭಾಗಗಳಲ್ಲಿ ಆಗಾಗ ಊತ ಕಾಣಿಸಿಕೊಳ್ಳುತ್ತದೆ. ಅಂತವರು ಆ ಜಾಗಗಳಲ್ಲಿ ವೀಳ್ಯದೆಲೆ ಇಟ್ಟು ಒಂದು ಬಟ್ಟೆ ಕಟ್ಟುವುದು ಅಥವಾ ಕೈಯಲ್ಲಿ ಎಲೆ ಒತ್ತಿ ಹಿಡಿದುಕೊಳ್ಳುವುದರಿಂದ ಕೂಡ ಊತ ಕೆಲವೇ ಕ್ಷಣಗಳಲ್ಲಿ ಕಡಿಮೆಯಾಗುತ್ತದೆ. ಕೆಲ ದಿನಗಳ ನಂತರ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ. ಗಾಯ ಅಥವಾ ಮೈಕೈ ನೋವಿಗೆ ವೀಳ್ಯದೆಲೆ ರಸದಿಂದ ಮಸಾಜ್ ಮಾಡ್ತಾ ಇದ್ರೆ ನೋವು ಹೊರಟು ಹೋಗುತ್ತದೆ. ಗಾಯ ಬೇಗನೆ ವಾಸಿಯಾಗುತ್ತದೆ. ವೀಳ್ಯದೆಲೆ ತಿನ್ನುವುದರಿಂದ ಕಫ ಬರುವುದಿಲ್ಲ. ಪ್ರತಿದಿನ ವೀಳ್ಯದೆಲೆ ತಿನ್ನುವುದರಿಂದ ಕೆಮ್ಮು, ನೆಗಡಿ ಸಮಸ್ಯೆಯನ್ನು ತಡೆಗಟ್ಟಬಹುದು. ಹಾಗೆ ವೀಳ್ಯದೆಲೆ ತಿಂದರೆ ಗಂಟಲು ನೋವು ಕೂಡ ಹೊರಟು ಹೋಗುತ್ತದೆ. ಕಣ್ಣಿನ ಸಮಸ್ಯೆ ಇರುವವರು ವೀಳ್ಯದೆಲೆ ರಸದಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕಣ್ಣಿನೊಳಗೆ ಹನಿಗಳ ಮೂಲಕ ಹಾಕಿಕೊಂಡರೆ ಆ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ. ಆದರೆ ಇದು ನೀವು ಮಾಡೋಕ್ಕೂ ಮುಂಚೆ ಆಯುರ್ವೇದ ವೈದ್ಯರನ್ನು ಭೇಟಿಯಾದ ನಂತರ ಮಾತ್ರನೇ ಇದನ್ನ ಟ್ರೈ ಮಾಡಿ. ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಹೊಟ್ಟು ಸಮಸ್ಯೆ ಇರುವವರು
ವೀಳ್ಯದೆಲೆ ರಸದಿಂದ ಕೂದಲಿಗೆ ಮಸಾಜ್ ಮಾಡ್ತಾ ಇದ್ರೆ ಡ್ಯಾಂಡ್ರಫ್ ಸಮಸ್ಯೆ ಬರುವುದಿಲ್ಲ. ಸಕ್ಕರೆ ಕಾಯಿಲೆ ಇರುವವರಿಗೆ ವೀಳ್ಯದೆಲೆ ರಸ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇರುವವರು 1 ಲೋಟ ನೀರಿನಲ್ಲಿ ವೀಳ್ಯದೆಲೆ ಎಲೆಯ ತುಂಡುಗಳನ್ನ ಹಾಕಿ ಕುದಿಸಿ ಆ ನೀರನ್ನು ಡಿಕಾಷನ್ ತರ ಕುಡಿಬಹುದು. ಅಥವಾ ಪ್ರತಿದಿನ 1 ಅಥವಾ 2 ವೀಳ್ಯದೆಲೆ ಅಗೆಯುತ್ತಾ ರಸ ಕುಡಿಬಹುದು. ಅಥವಾ ವೀಳ್ಯದೆಲೆ ಕುಟ್ಟಿ ಆ ರಸ ಮಾತ್ರ ತಗೊಂಡು ಕೂಡ ಟಾನಿಕ್ ತರ ಕುಡಿಬಹುದು. ವೀಳ್ಯದೆಲೆ ಪ್ರತಿದಿನ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ. ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರಿಂದ ಬಂದ ರಸವನ್ನು ಎದೆಯ ಮೇಲೆ ಉಜ್ಜುತ್ತಿದ್ದರೆ ಒಣಕೆಮ್ಮು ಸಮಸ್ಯೆ ಹೊರಟು ಹೋಗುತ್ತದೆ. ಈ ರೀತಿ ವೀಳ್ಯದೆಲೆಯಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಪಡೆದುಕೊಳ್ಳಬಹುದು. ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಆರೋಗ್ಯದ ಜೊತೆ ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತದೆ. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಹಾಗೆ ಆಂಜನೇಯ ಸ್ವಾಮಿ ಅನುಗ್ರಹ ಕೂಡ ಪಡ್ಕೋಬಹುದು. ನೀವು ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೀರಿ. ಆದರೆ ಈ ವೀಳ್ಯದೆಲೆ ಗಿಡವನ್ನು ಕೇವಲ ಒಂದು ಗಿಡದಂತೆ ನೋಡದೆ ದೈವ ಗಿಡದಂತೆ ನೋಡಬೇಕು. ಅಂದ್ರೆ ಮುಟ್ಟು ಮೈಲಿಗೆ ಇರುವಾಗ ಅದರ ಹತ್ತಿರ ಹೋಗುವುದು, ಮುಟ್ಟುವುದು, ಎಲೆ ಕೀಳುವುದು, ನೀರು ಹಾಕುವುದು ಮಾಡಬಾರದು. ತುಳಸಿ ಗಿಡವನ್ನು ನೋಡಿಕೊಳ್ಳುವಂತೆ ಈ ಗಿಡವನ್ನು ಕೂಡ ಪವಿತ್ರವಾಗಿ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಗಿಡ ಒಣಗಿ ಹೋಗುತ್ತೆ. ಇದರಿಂದ ಶುಭ ಫಲದ ಬದಲು ಅಶುಭ ಫಲ ಹೆಚ್ಚಾಗಿ ಉಂಟಾಗುತ್ತದೆ. ಸ್ನೇಹಿತರೆ, ವೀಳ್ಯದೆಲೆ ಗಿಡದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮೂಲಕ ಗಿಡನ ಕೊಂಡುಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.